ಆಪ್ ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅಜಯ್ ದೇವ್ಗನ್ ಮೇಲಿರುವ ಆರೋಪವೆಂದರೆ ಇವರು ಸೂಪರ್ಸ್ಟಿಷಿಯಸ್ ಎಂಬುದು. ನಾನು ನಿಮ್ಮ ಒಂದು ಇಂಟರ್ವ್ಯೂ ಓದ್ತಾ ಇದ್ದೆ. ಅದರಲ್ಲಿ 16 ವರ್ಷಗಳ ಹಿಂದೆ ಒಬ್ರು ಜರ್ನಲಿಸ್ಟ್ಗೆ ಜಾನ್ ಸಿನಿಮಾದ ಸೆಟ್ಟಲ್ಲಿ ಹೇಳ್ತೀರಿ ನಾನೊಬ್ಬ ಸೂಪರ್ಸ್ಟಿಷಿಯಸ್ ಅಂತ, ಮತ್ತೆ ನನ್ನ ಸಿನಿಮಾ ರಿಲೀಸ್ಗಿಂತ ಮುಂಚೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮತ್ತೆ ಸಿನಿಮಾ ಬಗ್ಗೆ ಮಾತಾಡಲ್ಲ ಅಂತೀರಿ. ಈ ಥರ ಯಾವತ್ತೂ ಮಾಡಿರಲ್ಲ ನಾನು. ಐ ಥಿಂಕ್ ಅದು ರಾಂಗ್ ಇನ್ಫಾರ್ಮೇಶನ್ ಪ್ರಿಂಟ್ ಆಗಿದೆ ಸರ್. ನೋಡಿ, ಇಷ್ಟು ದೊಡ್ಡ ಇಂಟರ್ವ್ಯೂನ ಅವರು ಪ್ರಿಂಟ್ ಮಾಡಿದ್ದಾರೆ. ಅದರಲ್ಲಿ ಅವರು ಪೂರ್ತಿ ಡೀಟೇಲ್ ಆಗಿ ಇದನ್ನೆಲ್ಲ ಬರೆದಿದ್ದಾರೆ ಸರ್. ಅದು 16 ವರ್ಷ ಹಿಂದೆ. ನನಗಂತೂ ನೆನಪೇ ಇಲ್ಲ ಸರ್. ನಾನು ಆ ಥರ ಮಾತಾಡ. ಆದ್ರೆ ಈ ವಿಚಾರ ನಿಜನಾ? ನಿಮಗೆ ಇಂಥದ್ರ ಮೇಲೆಲ್ಲ ನಂಬಿಕೆ ಇದೆಯಾ? ಖಂಡಿತ ಇಲ್ಲ. ನಾನು ನನ್ನ ಸಿನಿಮಾಗಳ ಬಗ್ಗೆ ಯಾವಾಗಲೂ ಮಾತಾಡೋಕ್ಕೆ ಇಷ್ಟಪಡ್ತೀನಿ, ಇವತ್ತು ಮಾತಾಡ್ತೀನಿ. ಮತ್ತೆ ನೀವು ನಿಮ್ಮ ಹೆಸರನ್ನ ಯಾಕೆ ಬದಲಾಯಿಸ್ಕೊಂಡ್ರೆ? ನಿಮ್ಮ ಹೆಸರು ವಿಶಾಲ್ ವಿಶಾಲ್ ಅನ್ನೋ ಹೆಸರು ಬದಲಾಯಿಸೋದ್ರಿಂದ ಏನು ದೊಡ್ಡ ಸೀಕ್ರೆಟ್ ಇಲ್ಲ. ಅಂದರೆ ಫೂಲರ್ ಕಾಂಟೆ ರಿಲೀಸ್ ಆಗೋ ಟೈಮ್ನಲ್ಲಿ ವಿಶಾಲ್ ಅನ್ನೋರು 3 ಜನ ಲಾಂಚ್ ಆದರು, 3 ಹುಡುಗರಿದ್ರು. ಸೊ ದಿಸ್ ವಾಸ್ ಮೈ ಡ್ಯಾಡ್ಸ್ ಡಿಸಿಷನ್. ಅಂದರೆ ಅವರು ಹೆಸರು ಚೇಂಜ್ ಮಾಡ್ಕೋಬೇಕಪ್ಪ, ತುಂಬ ಕನ್ಫ್ಯೂಷನ್ ಆಗುತ್ತೆ ಅಂತಂದ್ರು. ಸೊ ಹೆಸರು ಚೇಂಜ್ ಮಾಡ್ಕೊಂಡ್ವಿ. ಯಾರನ್ನೂ ಏನು ವಿಚಾರಿಸಲಿಲ್ಲ, ಕೇಳಲಿಲ್ಲ. ಜಸ್ಟ್ ಇದಕ್ಕೂ ಜ್ಯೋತಿಷ್ಯಕ್ಕೂ ಏನಾದರೂ ಸಂಬಂಧ ಇದೆಯಾ? ಖಂಡಿತ ಇಲ್ಲ. ಮತ್ತೆ ನೋಡಿ, ಇತ್ತೀಚೆಗೆ ನೀವು ದೇವ್ಗನ್ ಸ್ಪೆಲ್ಲಿಂಗ್ ನಲ್ಲಿ ಇದು ಖಂಡಿತ ಇದೆ ಸರ್. ಅಂದರೆ ಇದು ನಮ್ಮ ತಾಯಿಯ ಪ್ರಿಫರೆನ್ಸ್ ಸರ್ ಇದು. ಯಾಕಂದರೆ ಅವರು ತುಂಬ ವರ್ಷಗಳಿಂದ ಹೇಳ್ತಾ ಇದ್ರು. ನನಗೆ ಅವಕಾಡ್ ಅನಿಸ್ತಾ ಇತ್ತು. ಬಟ್ ಈಗ ನಾನು ರೀಸನ್ ಹೇಳಿಲ್ಲ ಅಂದರೆ ನೀವು ಮತ್ತೆ ಪ್ರಶ್ನೆ ಮಾಡ್ತೀರಾ. ನಮ್ಮ ತಾಯಿ ಹೇಳಿದ್ರು ಅಂತ ಒಪ್ಕೊಂಡೆ ಸರ್. ಹಂಗೆ. ಆದ್ರೆ ಏನಾದರೂ ಲಾಭ ಆಗಿದೆಯಾ ಹೆಸರನ್ನ ಬದಲಾಯಿಸಿ? ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ. ಮತ್ತೆ ಇನ್ನೊಂದು ವಿಚಾರ ನಾನು ಓದಿದ್ದೆ, ನಿಮ್ಮ ಒಂದು ಸಿನಿಮಾ ಇತ್ತು, ಅದರ ಹೆಸರನ್ನ ನೀವು ಬದಲಾಯಿಸ್ತೀರಿ. ಮೇ ತುಮ್ ಅವ್ರ ಹಮ್ ಅಂತ ಇತ್ತು, ಅದನ್ನ ನೀವು ಯು ಮೀ ಅವ್ರ ಹಮ್ ಅಂತ ಮಾಡಿದ್ರಿ. ಯು ಮೀ ಅಂಡ್ ಹಮ್ ಇತ್ತು ಸರ್. ಅದು ತಪ್ಪು ಇನ್ಫಾರ್ಮೇಶನ್ ಪ್ರಿಂಟ್ ಮಾಡಿದ್ದಾನೆ ಸರ್ ಅವನು, ಗೊತ್ತು ನನಗೆ. ಬಟ್ ನಮ್ಮ ಕಡೆಯಿಂದ ಮುಂಚೆಯಿಂದ ಯು ಮೀ. ಅಂದ್ರೆ ನಿಮ್ಮ ಹತ್ರ ಅಂತ ಯಾವುದೇ ಜ್ಯೋತಿಷಿ ಇಲ್ಲ ಅಂತೀರಾ? ನಿಮ್ಮ ಹೆಸರನ್ನ ಮತ್ತೆ ಸಿನಿಮಾ ಹೆಸರನ್ನ ಡಿಸೈಡ್ ಮಾಡೋರು? ಖಂಡಿತ ಇಲ್ಲ. ಆಕ್ಚುಲಿ ನನಗೇನನ್ಸುತ್ತೆ ಅಂದ್ರೆ ಪ್ರತಿ ಪ್ರೊಡ್ಯೂಸರ್ ಜೊತೆನೂ ಒಬ್ಬ ಪಂಡಿತ್ ಇದ್ದೇ ಇರ್ತಾರಂತೆ. ಅದಕ್ಕೆ ನಾವು ಇಟ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ ಅಂತ ಅವರೇ ಹುಡುಕಿ ಇಟ್ಕೊಂಡ್ಬಿಡ್ತಾರೆ. ಏಕ್ತಾ ಕಪೂರ್ ಅವ್ರ ಬಗ್ಗೆ ಕೇಳ್ಪಟ್ಟಿದ್ದೇನು ಅಂತಂದ್ರೆ, ಅವ್ರು ಯಾವಾಗ್ಲೂ ಯಾರನ್ನಾದ್ರೂ ಕೇಳಿ ಶೋಸ್ ಹೆಸರನ್ನ ಇಡ್ತಾರೆ ಅಂತ. ಹಾಗೆ ನಡೀತಿರ್ಬೋದು ಸರ್, ಬಟ್ ನಾನು ಯಾವತ್ತೂ ಯಾರನ್ನೂ ಕೇಳಕ್ ಹೋಗಿಲ್ಲ. ಅಂದ್ರೆ ಎಕ್ಸಾಂಪಲ್ ಅವರ ಪ್ರತಿ ಶೋನ ಹೆಸರು ಕೆ ಇಂದನೇ ಶುರುವಾಗುತ್ತೆ ಸರ್. ಜನರ ಸೂಪರ್ಸ್ಟಿಷನ್ ತುಂಬಾ ಜಾಸ್ತಿ ಇದೆ ಸರ್. ಅಂದ್ರೆ ಅವ್ರು ಬಿಲೀವ್ ಮಾಡ್ತಾರೆ ಅಂದ್ರೆ ಮಾಡ್ತಾರೆ, ಅಂದ್ರೆ ಐ ಥಿಂಕ್ ಸೂಪರ್ಸ್ಟಿಷನ್ ನಾವು ರೂಲ್ ಮಾಡಕ್ ನಾವೇ ಅವಕಾಶ ಕೊಡ್ತೀವಿ ಅಂತ ಅವರಿಗೆ ಅದು ವರ್ಕೌಟ್ ಆಗ್ತಿರ್ಬೋದು. ನಾನ್ ನಿಮ್ಮನ್ನ ಏನ್ ಕೇಳ್ಬೇಕು ಅಂತಿದ್ದೀನಿ ಅಂದ್ರೆ, ನೀವು ನಿಮ್ಮ ಮೌಂಟ್ಸ್ ಅನ್ನ ಹೀಗೆ ತೋರ್ಸುವಾಗ ನಿಮ್ಮ ಕೈನ ಮೌಂಟ್ಸ್ ತುಂಬಾ ಚೆನ್ನಾಗಿದೆ. ಅದಕ್ಕೆ ನನ್ನ ಪ್ರಶ್ನೆ ಏನಂದ್ರೆ, ನೀವು ಅಸ್ಟ್ರಾಲಜಿನೆಲ್ಲ ಬಿಲೀವ್ ಮಾಡಲ್ಲ ಅಂತ ಹೇಳ್ತಿದ್ರಿ, ನೀವು ಡೆಸ್ಟಿನಿನ ಎಷ್ಟು ಬಿಲೀವ್ ಮಾಡ್ತೀರಾ? ಇಲ್ಲ, ನಾನು ಅಸ್ಟ್ರಾಲಜಿಲಿ ಬಿಲೀವ್ ಮಾಡಲ್ಲ ಅಂತ ಹೇಳಿಲ್ಲ. ನಮ್ ಪೂರ್ತಿ ಫ್ಯಾಮಿಲಿ ಬಿಲೀವ್ ಮಾಡುತ್ತೆ, ಬಟ್ ಐ ಆಮ್ ನಾಟ್ ಸೂಪರ್ಸ್ಟಿಷಿಯಸ್. ಸೊ ದ್ಯಾಟ್ಸ್ ದ ಡಿಫ್ರೆನ್ಸ್. ನಿಮ್ಗೆ ಯಾವ್ದಾದ್ರೂ ಒಂದು ವಿಚಾರವಾಗಿ ನಿಮ್ಗೆ ಭಯ ಆಗತ್ತಾ? ಅಂದ್ರೆ ನೀವು ಬೇರೆಯವ್ರನ್ನ ಹೆದರಿಸ್ತಿರಲ್ಲ, ಕೆಲವ್ರನ್ನ ಭೂತ ಅಂತೇಳಿ, ಕೆಲವ್ರನ್ನ ಕೋತಿ. ಇಲ್ಲ, ನನಗೆ ಹೆದರಿಕೆ ಆಗಲ್ಲ. ಕಾಜೋಲ್ನ ನೋಡಿದ್ರೆ ಭಯನ ಅಂತ ಕೇಳ್ತಾ ಇದ್ದಾರೆ. ನಾನಲ್ಲ, ಅವಳೇ ಬಂದು ಹೊಡಿತಾಳೆ. ನಿಮ್ಗೊಂದು ಫೋಬಿಯಾ ಇದೆ. ನೀವು ಊಟ ಮಾಡಿದ ನಂತರ ನಿಮ್ಮ ಕೈಗಳನ್ನ ತುಂಬಾ ಹೊತ್ತು ತೊಳಿತಾನೆ ಇರ್ತೀರಾ. ಯಾರಿಗಾದ್ರೂ ಹ್ಯಾಂಡ್ ಚೆಕ್ ಮಾಡಿದ್ರೆ ತುಂಬಾ ಹೊತ್ತು ಹ್ಯಾಂಡ್ ವಾಶ್ ಇಲ್ಲ. ಮಾಡಿ. ಯಾರ ಹತ್ರ ಆದ್ರೂ ಶೇಕ್ ಹ್ಯಾಂಡ್ ಮಾಡಿದಾಗ ನನಗೆ ಅದ್ರ ಫೋಬಿಯಾ ಇಲ್ಲ. ಬಟ್ ಊಟದ ವಿಷಯದಲ್ಲಿ ಫೋಬಿಯಾ ಇದೆ. ಐ ಡೋಂಟ್ ರಿಯಲಿ ಟಚ್ ಫುಡ್. ಅಂದರೆ ಆಯಿಲಿ, ಘೀ ಅಂದರೆ ನನಗೇನು ಅನ್ಸುತ್ತೆ ಅಂದರೆ ಕೈಯಲ್ಲಿ ಉಳಿದ್ಬಿಡುತ್ತೆ ಅಂತ. ಸೊ ಇದೊಂದು ಚಿಕ್ಕ ಫೋಬಿಯಾ ಇದೆ ಸರ್, ಅದೇನು ಕಾಮನ್. ಇಲ್ಲಿ ಇನ್ನೊಂದು ವಿಚಾರ ಬರ್ದಿದ್ದಾರೆ, ಉಗುರು ಉದ್ದ ಇರುವಂತ ಹುಡುಗಿರಿಗೆ ನೀವು ಶೇಕ್ ಹ್ಯಾಂಡ್ ಮಾಡಲ್ಲ ಅಂತ. ಆ ಥರನೂ ಬರ್ದಿದ್ದಾನ? ಇವತ್ತಿನ ದಿನಗಳಲ್ಲಿ ಎಲ್ಲರದು ಉಗುರು ದೊಡ್ಡದೇ ಇರುತ್ತೆ ಸರ್, ಏನು ಮಾಡೋಣ. ಇಲ್ಲ, ಊಟದ ವಿಷಯದಲ್ಲಿ ಫೋಬಿಯಾ ಇದೆ ಸರ್, ಒಪ್ಕೋತೀನಿ. ಬಟ್ ಬೇರೆ ಯಾವುದ್ರದ್ದು ಏನಿಲ್ಲ.